ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಒಂದೆಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಜನ ಸಂಭ್ರಮದಲ್ಲಿದ್ರೆ, ಮತ್ತೊಂದೆಡೆ ಆ ಸಂಭ್ರಮವನ್ನ ಹಾಳು ಮಾಡೋದಕ್ಕೆ ಸಾಕಷ್ಟು ಜನ ಕಾದು ಕುಳಿತುಕೊಂಡಿದ್ದಾರೆ. ಇನ್ನು ದುಷ್ಕೃತ್ಯಗಳನ್ನ ಸಹ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಇದೀಗ ಮಹಾರಾಷ್ಟ್ರದ ಮುಂಬೈನಿಂದ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನ ಸುಧಾಂಶು ತ್ರಿವೇದಿ ಅನ್ನುವಂತವ್ರು, ಇವರು ಬಿಜೆಪಿಯ ಸ್ಪೋಕ್ ಪರ್ಸನ್ ಅಂತ ತಿಳಿದು ಬಂದಿದೆ. ಇವರು ಇಂದಿನ ಎಕ್ಸ್ ಖಾತೆಯಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ಅಥವಾ ಒಂದಿಷ್ಟು ವಿಡಿಯೋಗಳನ್ನ, ದೃಶ್ಯಗಳನ್ನ ಪೋಸ್ಟ್ ಮಾಡೋ ಮೂಲಕ ಜನರಿಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಂತ, ರಾಮ ಮಂದಿರಕ್ಕೆ ಹೋಗ್ತಾ ಇರುವಂತಹ ಧ್ವಜಗಳನ್ನೇನ್ ಹೊತ್ಕೊಂಡು ಹೋಗ್ತಾ ಇದ್ವು ಕಾರುಗಳು, ಆ ಕಾರ್ಗಳ ಮೇಲೆ ಹಲ್ಲೆ ಮಾಡಲಾಗಿದೆ. ಆ ಕಾರಿನ ಗಾಜುಗಳನ್ನ ಒಡೆದು ಹಾಕಲಾಗಿದೆ. ಜೊತೆಗೆ ಆ ಕಾರಿನ ಒಳಗಡೆ ಇದ್ದವ್ರನ್ನ ಹೊರಗಡೆ ಎಳೆದು ಅವರನ್ನು ಕೂಡ ಥಳಿಸಲಾಗಿದೆ, ತಲೆಗಳನ್ನ ಒಡೆದು ಹಾಕಲಾಗಿದೆ ಅನ್ನುವಂಥದ್ದು. ಇನ್ನು ಅಲ್ಲಿ ಕೆಲವೊಂದಿಷ್ಟು ಇಸ್ಲಾಮಿಕ್ ಜನ ಇದ್ರು, ಅಂದ್ರೆ ಮುಸಲ್ಮಾನರು ಇದ್ರು, ಟೋಪಿಗಳನ್ನ ಧರಿಸ್ಕೊಂಡು ನಿಂತಿದ್ರು ಅಂತ. ನಿಜವಾಗಿಯೂ ಅವರು ಮುಸಲ್ಮಾನರೇ ಆಗಿದ್ರ ಅಥವಾ ಮುಸಲ್ಮಾನರ ವೇಷದಲ್ಲಿ ಬಂದಂತ ಹಿಂದೂಗಳಾಗಿದ್ರ ಗೊತ್ತಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂತಂದ್ರೆ, ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಅಥವಾ ಜನರ ದಿಕ್ಕನ್ನ ತಪ್ಪಿಸೋದಕ್ಕೆ. ಯಾಕಂದ್ರೆ ಇನ್ನೇನು ಲೋಕಸಭೆ ಚುನಾವಣೆಗಳು ತುಂಬಾ ದೂರ ಉಳಿದಿಲ್ಲ. ಆ ಕಾರಣದಿಂದಾಗಿ ಜನರ ದಿಕ್ಕನ್ನ ತಪ್ಪಿಸೋ ಉದ್ದೇಶದಿಂದಾಗಿಯೂ ಸಹ ಇಂತಹ ಕೃತ್ಯಗಳನ್ನ ಎಸಗೋದು ಬಹಳ ಸಹಜ. ಇಂತಹ ಸಂದರ್ಭಗಳನ್ನ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ತಾರೆ, ಯಾವುದೇ ಪಕ್ಷದವರಾಗಿರಬಹುದು. ಹಾಗಾಗಿ ಇದ್ರ ಬಗ್ಗೆ ಪೊಲೀಸರ ತನಿಖೆ ನಂತರವಷ್ಟೇ ಸತ್ಯಾಸತ್ಯತೆಗಳೇನು ಅನ್ನೋದನ್ನ ತಿಳ್ಕೊಬೇಕಾಗಿದೆ. ನೋಡೋಣ ಹಾಗಿದ್ರೆ ಇದರ ಅಪ್ಡೇಟ್ಸ್ ಮುಂದೆ ಏನ್ ಸಿಗುತ್ತೆ ಅಂತ, ಅದನ್ನು ಕೂಡ ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಮಾಹಿತಿ.